ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಅವ್ರ ಚರ್ಚೆ ನಡೆಯೋ ಸಮಯ ಕರೆಕ್ಟ್ ಆಗಿ ಈ ಕಡೆ ದೇವಯಾನಿ ಅವರು ಶ್ರವಣ್ಗೆ ಕೇಳ್ತಾರೆ, ಬಾಬಾ ಏನ್ ಹೇಳ್ತಾ ಇದ್ದೀರಾ, ಶಾರದಕ್ಕನ್ನ ಅಜಿತ್ ಕರ್ಕೊಂಬರೋದಕ್ಕೆ ಹೇಗ್ ಸಾಧ್ಯ? ಅಜಿತ್ ಅವರು ಯಾಕಂತ ಅಂದ್ರೆ ಶಾರದತ್ತೆ ಕಳಸದಲ್ಲಿ ಇದ್ರು ಅಂತ ಹೇಳಿದ ತಕ್ಷಣ ಈ ಕಡೆ ದೇವಯಾನಿ ಮಗಳು ಮತ್ತೆ ಮನೆಯವರೆಲ್ಲರೂ ಸಹ ಆಘಾತಕ್ಕೆ ಒಳಗಾಗ್ತಾರೆ. ದೇವಯಾನಿ ಅವರು ಶಾರದಕ್ಕ ಕಳಸದಲ್ಲಿ ಅದ್ಯಾಕ್ ಸಾಧ್ಯ ಅಂತ ಅಂತೀನಿ. ಮೊನ್ನೆ ಭೂಮಿ ಇಲ್ಲೆಲ್ಲೋ ಕಾಣಿಸ್ಕೊಂಡ್ರು ಅಂತ ಹೇಳ್ತಿದ್ಲು, ಈಗ ದಿಢೀರ್ ಅಂತ ಕಳಿಸ್ತಲ್ಲಿ ಅಪೇಕ್ಷಾ ಅವರು ಅರೆ ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ, ಅದ್ಯಾಗೆ ಮಾವನ್ಗೊಬ್ಬರಿಗೆ ಈ ವಿಷಯ ಗೊತ್ತು? ಇನ್ನು ಅಪೇಕ್ಷಾ ಮಾತಿಗೆ ಅಜಿತ್ ಅವರು ನಾನೇ ಹೇಳಿದ್ದು, ಕಿಡ್ನಾಪ್ ಕೇಸ್ ಜೊತೆ ನನ್ ಕೆಲವೊಂದು ಅನುಮಾನಗಳು ನನ್ಗಿದ್ವು, ಹಾಗಾಗಿ ನಾನೇ ಮಾವನ್ಗೆ ಕಾಲ್ ಮಾಡಿ ಹೇಳ್ದೆ. ಮಾವ ಕಳಸದಲ್ಲಿರುವಂತಹ ಲೋಕಲ್ ಪೊಲೀಸ್ ಆಫೀಸರ್ ಸಹಾಯನ ತಗೊಂಡು ಮಾವ ಅತ್ತೆನ ಅಲ್ಲಿ ಹುಡುಕ್ತಾ ಇದ್ರು. ಇನ್ನು ಈ ವಿಚಾರ ಎಷ್ಟು ಸೀಕ್ರೆಟ್ ಆಗಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನೇ ಮಾವನಿಗೆ ಆ ರೀತಿ ಹೇಳಿದ್ದು. ಅಜ್ಜಿ ಅವರು ಅಲ್ಲ ಕಣೋ ಅಜಿತ, ಯಾಕೆ ಶಾರದನ್ನ ಕಿಡ್ನಾಪ್ ಮಾಡ್ಬೇಕು, ಮಾತೆ ಆಡ್ದಿರೋ ಅವಳ ಮೇಲೆ ಯಾರಿಗ ಇಷ್ಟೊಂದು ದ್ವೇಷ ಇರುತ್ತೆ? ಸಂಗೀತ್ ಅವರು ಅಜಿತ್ ಹತ್ರ ಬಂದ್ಬಿಟ್ಟು, ಅಲ್ಲಪ್ಪ ಶಾರದತ್ತೆ ಕಳಸದಲ್ಲಿ ನೀನು ಸಿಕ್ಕಿದ್ರು ಅಂತ ಹೇಳ್ದೆ, ಇಷ್ಟಕ್ಕೂ ನೀನ್ ಇದ್ದಿದ್ದು ರೆಸಾರ್ಟ್ ಅಲ್ಲಿ, ಅವ್ರು ಎಲ್ಲಿ ಸಿಕ್ಕಿದ್ರು, ಹೇಗ್ ಸಿಕ್ಕಿದ್ರು, ಹೇಗ್ ಗೊತ್ತಾಗ್ಬೇಕು? ರೆಸಾರ್ಟ್ ಅಲ್ಲಿ ಶಾರದಾ ಅವರು ನಿನ್ಗೆ ಹೇಗ್ ಸಿಗೋದಿಕ್ ಸಾಧ್ಯ ಹೇಳೋ ಅಜಿತ ಅಂತಿದ್ದಾಗೆ ಅಜಿತ್ ಅವರು, ಅದಕ್ಕೆ ನಾನ್ ನಿನ್ನ ಹತ್ರ ಹೇಳಿದ್ದು, ನಾನು ಏನು ಈ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ ಅಂತ. ನೋಡಿ ಅಮ್ಮ, ನಾವು ಶಾರದತ್ತೆನ ನೋಡಿದ್ದು ನಿಜ, ಇನ್ನು ಶಾರದತ್ತೆ ಕಳಸದಲ್ಲಿರೋದು ಕೂಡ ನಿಜ. ಅಜಿತ್ ಮಾತಿಂದ ಮನೆಯವರು ಎಲ್ಲರೂ ಕೂಡ ಟೆನ್ಷನ್ ಗೆ ಒಳಗಾಗ್ತಾರೆ. ಆದ್ರೆ ದೇವಯಾನಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಈ ಕಡೆ ಶಾಕ್ ಗೆ ಒಳಗಾಗಿರ್ತಾರೆ. ಇನ್ನು ಅಜಿತ್ ಅವರು ಮನೆಯವ್ರಿಗೆ ಎಲ್ರಿಗೂ ಸಹ ಆ ರೂಮ್ ಅಲ್ಲಿ ಕೂಡ ಹಾಕಿದ್ದು ಶಾರದಾ ಅವ್ರನ್ನ. ಇನ್ನು ಭೂಮಿಯವರು ಹೋಗಿ ನೋಡಿದಾಗ ಅವರು ಅಲ್ಲಿಂದ ಹೋಗಿದ್ದು ಪ್ರತಿಯೊಂದನ್ನು ಈ ಕಡೆ ಅಜಿತ್ ಅವರು ಶ್ರವಣ ಮತ್ತೆ ಮನೆಯವ್ರ ಮುಂದೆ ವಿವರಿಸ್ತಾರೆ. ಅಜಿತ್ ಅವರು ಅವ್ರ ಅತ್ತೆನ ಹುಡ್ಕೊಂಡು ಕಾರ್ ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋಗಿದ್ದು ಮತ್ತೆ ಭೂಮಿಯವರು ಬಂದು ಅಲ್ಲಿ ಖರ್ಚಿಪ್ನ ಕೊಟ್ಟಿದ್ದು ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿ ಪೊಲೀಸ್ನ ಸಂಪರ್ಕ ಮಾಡಿದ್ದು, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಾನು ಸಹ ಈ ಕಡೆ ಶ್ರವಣ್ ಅವ್ರ ಮುಂದೆ ಹೇಳ್ತಾರೆ. ಇನ್ನು ಈ ವಿಚಾರನ ಕೇಳ್ತಿರೋಂತಹ ದೇವಯಾನಿಗೆ ನಿಂತಲ್ಲೇ ಗರ ಬಡ್ದಂಗಾಗುತ್ತೆ. ಮಾತೆಲ್ಲ ಹೇಳಾದ್ಮೇಲೆ ಮಾವ ಅಂತ ಸಮಾಧಾನ ಮಾಡ್ತಿರ್ತಾರೆ ಶ್ರವಣ್ ಅವ್ರಿಗೆ ಅಜಿತ್ ಅವರು. ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ದೊಡ್ಡ ಸಾಹೇಬ್ರೆ ಅಂತ ಭೂಮಿಯವ್ರು ಬಂದು ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಕ್ಕೊಂಡು, ಶಾರದಮ್ಮ ಅವ್ರನ್ನ ನಾವಿಬ್ರು ಅಲ್ಲೇ ಇದ್ದು ಹುಡುಕ್ಬೇಕಾಗಿತ್ತು, ನಮ್ಮ ಅಮ್ಮನ್ಗೆ ಹುಷಾರಿಲ್ಲ ಅಂತ ಹೇಳಿ ಫೋನ್ ಬಂದ್ ಕೂಡ್ಲೆ ನನ್ಗಂತೂ ತುಂಬಾ ಗಾಬರಿ ಆಗೋಯ್ತು, ಅದಕ್ಕೆ ನಾನು ಸಡನ್ ಆಗಿ ಸಾಹೇಬ್ರನ್ನ ಕರ್ಕೊಂಡು ಬರೋ ಯೋಚನೆ ಬಂತು. ನೋಡಿ ಆ ಟೈಮಲ್ಲಿ ಸಾಹೇಬ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಒಬ್ಳೆ ಬರೋ ಯೋಚನೆ ನನ್ನ ತಲೆಗೆ ಬರ್ಲಿಲ್ಲ, ಎಲ್ಲ ಆಗಿದ್ದು ನನ್ನಿಂದನೇ ದೊಡ್ಡ ಸಾಹೇಬ್ರೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಶ್ರವಣ್ ಅವ್ರ ಹತ್ರ ಸಾರಿ ಕೇಳ್ತಾರೆ ಭೂಮಿ ಅವರು. ಇನ್ನು ಶ್ರವಣ್ ಅವರು ಕ್ಷಮಿಸು ಅಂತ ಕೈ ಮುಗಿಯೋ ದೊಡ್ಡ ಮಾತೆಲ್ಲ ಯಾಕೆ ಭೂಮಿ, ನೋಡಿದ್ರೆ ನೀವಿಬ್ರು ಗಂಡ ಹೆಂಡತಿ ಒಂದ್ 2 ದಿನ 4 ದಿನ ಆರಾಮಾಗಿರ್ಬೋದಿತ್ತು, ಇದರಿಂದಾಗಿ ನಿಮ್ಮಿಬ್ರು ಮಧ್ಯೆ ಎಲ್ಲಾನು ಹಾಳಾಗೋಯ್ತು ನೋಡು ಅಂತಿದ್ದಾಗೆ ಭೂಮಿ ಅವರು, ದೊಡ್ಡ ಸಾಹೇಬ್ರೆ ನೀವ್ ಈ ರೀತಿ ನಮ್ಮ ಹತ್ರ ಮಾತಾಡ್ಬಿಡಿ, ನಮ್ಮಿಬ್ರಿಗೂ ತುಂಬಾ ಬೇಜಾರಾಗುತ್ತೆ. ಅಜಿತ್ ಅವರು ಹೌದು ಮಾವ, ಅಂದಾಗೆ ನಾನು ನಿಮ್ಮನ್ನ ಕಳ್ಸಕ್ ಬರೋದಿಕ್ಕೆ ನಾನ್ ನಿಮ್ಗೆ ಕಾಲ್ ಮಾಡಿದ್ದೆ, ನಿಮ್ ಫೋನ್ ಯಾಕೋ ನಾಟ್ ರೀಚಬಲ್ ಬರ್ತಾ ಇತ್ತು ಮಾವ ಅಂತಿದ್ದಾಗೆ ಶ್ರವಣ್ ಅವರು, ಓ ಹೌದಾ, ನಿನ್ನೆ ಇಡೀ ದಿನ ಯಾಕೋ ನೆಟ್ವರ್ಕ್ ಸರಿಯಾಗಿ ಬಂದಿರ್ಲಿಲ್ಲ ಅಜಿತ್ ಅಂತಿದ್ದಾಗೆ ನಿನ್ನೆ ಈ ಕಡೆ ಪಲ್ಲವಿ ಅವರು ಕಾಫಿ ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ರೆಡಿ ಅಂತ ಹೇಳಿ ಅಲ್ಲಿಗೆ ತರ್ತಾರೆ. ಎಲ್ರಿಗೂ ಪಲ್ಲವಿ ಅವರು ಟೀ ಕೊಡ್ತಾ ಇರ್ತಾರೆ. ಭೂಮಿ ಅವ್ರ ತಗೋ ಭೂಮಿ ಅಂತ ಬಂದಾಗ ಪರವಾಗಿಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಅವರು ಟೀ ಪ್ಲೇಟ್ ನ ಇಸ್ಕೊಂಡು ಎಲ್ರಿಗೂ ಕಾಫಿ ಕೊಡ್ತಾರೆ ಭೂಮಿ ಅವರು. ಪಲ್ಲವಿ ಅವರು ಅಜಿತ್ ಅಣ್ಣ ಕಾರ್ ಡಿಕ್ಕಿನ ಓಪನ್ ಮಾಡಿ ನಾನು ಹೋಗಿ ಲಗೇಜ್ ನ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಭೂಮಿ ಅವರು, ಪಲ್ಲವಿ ಅಕ್ಕ ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ, ನಾನು ವಾಚ್ಮ್ಯಾನ್ ಅಣ್ಣಂಗೆ ಹೇಳ್ತೀನಿ ಅವ್ರು ತಂದು ಕೊಡ್ತಾರೆ ಬಿಡಿ ಅಂತಿದ್ದಾಗೆ ಪಲ್ಲವಿ ಅವರು, ಪರವಾಗಿಲ್ಲ ನೀ ಹೇಗೋ ಅಜಿತ್ ಅಣ್ಣ ಡಿಕ್ಕಿ ಲಾಕ್ ಓಪನ್ ಮಾಡಿದ್ರಲ್ಲ ನಾನೇ ಹೋಗಿ ತಗೊಂಡ್ ಬರ್ತೀನಿ ಹೇಳ್ಬಿಟ್ಟು ಪಲ್ಲವಿ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಭೂಮಿ ಅವರು ಆಯ್ತು ಸರಿ ಹೋಗಿ ಅಕ್ಕ ಅಂತ ಹೇಳ್ತಾರೆ. ಶ್ರವಣ್ ಅವರು, ಅಜಿತ್ ನಾನೊಂದ್ ಕೆಲಸ ಮಾಡ್ತೀನಿ, ನಾನ್ ಕಳ್ಸಕ್ ಹೋಗ್ತೀನಿ, ಶಾರದಾ ಎಲ್ಲೇ ಇದ್ರು ನಾನು ಹುಡುಕ್ತೀನಿ ಅಂತಿದ್ದಾಗೆ ಈ ಕಡೆ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ. ಇನ್ನು ಭೂಮಿ ಜೊತೆ ಇದ್ದು ಅವ್ರ ತಾಯಿನ ನೋಡ್ಕೋ ಶ್ರವಣ್ ಅವ್ರು ಹೇಳ್ತಿದ್ದಾಗೇನೆ ಅಜಿತ್ ಅವರು, ಹೋ ಮಾವ ನಾನೊಂದ್ ಕೆಲಸ ಮಾಡ್ತೀನಿ, ನೀವು ಭೂಮಿ ಅವ್ರ ಅಮ್ಮನ್ನ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನಾನ್ ನಿಮ್ ಜೊತೆ ಜಾಯಿನ್ ಆಗ್ತೀನಿ, ಇವರೆಗೂ ಹುಷಾರ್ ಮಾವ ನೀವು. ಇನ್ನು ಈ ಕಡೆ ಪಲ್ಲವಿ ಅವರು ಡೋರ್ ಹತ್ರ ಕಾರ್ ಹತ್ರ ಬಂದ್ಬಿಟ್ಟು ಲಗೇಜ್ ನ ತಗೊಬೇಕು ಅಂತ ಬರೋ ಅಷ್ಟರಲ್ಲಿ ಈ ಕಡೆ ಡೋರ್ ಓಪನ್ ಆಗಿದ್ದು ಈ ಕಡೆ ಶಾರದಮ್ಮ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರು ಎದ್ದು ಗಾಬರಿಯಿಂದ ಡಿಕ್ಕಿನ ಓಪನ್ ಮಾಡಿ ಕೆಳಗಡೆ ಇಳ್ಬಿಟ್ಟು ಮತ್ತೆ ಡಿಕ್ಕಿನ ಆಗಿದೆ ಅದೇ ರೀತಿ ಕ್ಲೋಸ್ ಮಾಡ್ಕೊಂಡು ಸುತ್ತಮುತ್ತ ನೋಡಿ ಗಾಬರಿಯಲ್ಲಿ ಅಲ್ಲಿಂದ ಹೊರಟೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಪಲ್ಲವಿ ಅವ್ರು ಬಂದು ಲಗೇಜ್ ನ ಎತ್ಕೊಂಡು ಕಾರಿಂದ ಈ ಕಡೆ ಮನೆ ಒಳಗಡೆ ಬರ್ತಾರೆ. ಇನ್ನು ಈ ಕಡೆ ಸಂಗೀತ ಅವರು, ಭೂಮಿ ನಾನು ಇವತ್ತು ನಿಮ್ಮ ಅಮ್ಮ ಭಾಗ್ಯಮ್ಮ ಅವ್ರನ್ನ ನೋಡೋದಕ್ಕೆ ನಿನ್ ಜೊತೆ ಬರ್ತೀನಿ. ಭೂಮಿ ಅವರು ಆಯ್ತು ಅತ್ತೆ ಥ್ಯಾಂಕ್ಸ್ ಬನ್ನಿ ಅಂತ ಹೇಳ್ಬಿಟ್ಟು ರೆಡಿ ಆಗೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ದೇವಯಾನಿ ಅವರು, ಸಂಗೀತ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಮುನ್ನ ನೋಡ್ಬೇಕು ಅಂತ ನನಗೂ ಅನಿಸ್ತಾ ಇದೆ, ಪಾಪ ಅವರು ಈಗ ಹೇಗಿದ್ದಾರೋ ಏನೋ. ಸಂಗೀತ ಅವರು, ಹ್ಞೂ ಸರಿ ಆಯ್ತು ಬಾ ದೇವಯಾನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈ ಕಡೆ ಅಪೇಕ್ಷಾ ಅವರು, ನನಗೂ ಟೈಮ್ ಆಯ್ತು, ನಾನು ನನ್ನ ಗಂಡನ ಮನೆಗೆ ಹೊರಡ್ತೀನಿ, ಹೊಟ್ಟೆ ಹಸುವಾಗ್ತಿದೆ, ನಾನು ಏನಾದ್ರು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತೀನಿ, ಏನಾದ್ರು ಮಾಡಮ್ಮ ಅಂತ ಹೇಳ್ತಾರೆ. ಸಂಗೀತ ಸರಿ ಆಯ್ತು ಹೇಳ್ತಾರೆ. ಇನ್ನು ಅಪೇಕ್ಷಾ ಅವರು ಅಂಜುನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ. ಅವರು ಭೂಮಿನ, ಬಾ ನೀನ್ ರೂಮ್ ಅಲ್ಲಿ ಹೋಗಿ ರೆಡಿ ಆಗ್ತಾ ಇರೋ, ನಾನು ಅಪ್ಪುಗೆ ತಿನ್ನೋದಕ್ಕೆ ಏನಾದ್ರು ರೆಡಿ ಮಾಡ್ತೀನಿ ಅಂತ ಹೇಳಿ ಭೂಮಿ ಅವ್ರನ್ನ ರೂಮ್ ಕಳಿಸಿ ಸಂಗೀತ ಅವರು ಕಿಚನ್ ಕಡೆ ಹೋಗ್ತಾರೆ. ಅವರು ಸರಿ ಆಯ್ತು ಕಣೋ
ಕಣೋ ಅಜಿತ್, ನಾನು ಕಳ್ಸಾಗ ಹೊರಡ್ತೀನಿ ಮಾ, ನಾನು ಹೋಗಿದ್ ಬರ್ತೀನಿ. ಅವರು ಸರಿ ಆಯ್ತು, ನೀನ್ ಹುಷಾರಾಗಿ ಹೋಗಿದ್ ಬಾಪ. ಈ ಕಡೆ ಅಜಿತ್ ಅವರು, ಮಾವ ನೀವು ಹುಷಾರಾಗಿರಿ, ಶಾರದತ್ತೆ ಕಳ್ಸದಲ್ಲೇ ಇದ್ದಾರೆ, ಶಾರದತ್ತೆನ ಹುಡುಕ್ಲೇಬೇಕು, ಅವ್ರನ್ನ ನಾವು ಈ ಮನೆಗೆ ಕರ್ಕೊಂಡ್ ಬರ್ಲೇಬೇಕು. ಅವರು ಸರಿ ಆಯ್ತು, ನೀನ್ ಬೇಗ ಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಕಳ್ಸಾಗ ಹೊರಡ್ತಾರೆ. ಶಾರದಮ್ಮ ಅವರು ಶಿಸ್ತಾಗಿ ಗೇಟ್ ಓಪನ್ ಆಗಿರುತ್ತೆ, ಸುತ್ತಮುತ್ತ ನೋಡ್ಕೊಂಡು ಆ ಮನೆಯಿಂದ ಅಂದ್ರೆ ದೇವರ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಹಾಸ್ಪಿಟಲ್ ಅಲ್ಲಿ ಭಾಗ್ಯಮ್ಮ ಅವ್ರನ್ನ ಅಡ್ಮಿಟ್ ಮಾಡಿರ್ತಾರೆ. ಅಜಿತ್ ಅವರು ಭೂಮಿ ಅವ್ರನ್ನ ಕರ್ಕೊಂಡು ಸಂಗೀತ, ದೇವಯಾನಿ, ಸತ್ಯಣ್ಣ ಇಷ್ಟು ಜನನು ಕೂಡ ಭಾಗ್ಯಮ್ಮನ ನೋಡೋದಕ್ಕೆ ಬರ್ತಾರೆ. ಇನ್ನು ವಾರ್ಡ್ ಬರ್ತಿದ್ದ ಹಾಗೆ ಡೋರ್ ಓಪನ್ ಮಾಡಿದಂತಹ ಭೂಮಿ ಅವರು ಮಾ ಅಂತ ಹೇಳಿ ಭಾಗ್ಯಮ್ಮನ ನೋಡಿ ಅವ್ರ ಹತ್ರ ಓಡ್ ಬರ್ತಾರೆ. ಕುತ್ಕೊಳಕ್ ಹೋದಂತಹ ಭಾಗ್ಯಮ್ಮನ ನೋಡಿ ಈ ಕಡೆ ಭೂಮಿಯವರು ಮಲ್ಕೋ ಅಮ್ಮ ಅಂತ ಹೇಳಿ ಮಲಗಿಸ್ತಾರೆ. ಭಾಗ್ಯಮ್ಮ ಅವ್ರ ಎದೆ ಮೇಲೆ ಭೂಮಿಯವರು ಮಲ್ಕೊಂಡು ತನ್ನ ದುಃಖನ ತೋಡ್ಕೊಂಡು ಹತ್ಕೊಂಡು ಎತ್ ಕೂತ್ಕೊಂಡು ಮಾ ಏನಮ್ಮ ಇದೆಲ್ಲ ಅಂತ ಹೇಳಿ ಕೇಳ್ತಾರೆ. ಅಲ್ಲಿರುವಂತಹ ದೇವಯಾನಿ, ಸಂಗೀತ, ಅಜಿತ್, ಸತ್ಯ, ಲಕ್ಷ್ಮಿ ಮತ್ತೆ ಅಜಿತ್ ಅವ್ರ ತಮ್ಮ ಲಚ್ಚಿಗೂ ಸಹ ಈ ಒಂದು ಭಾವುಕ ಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಅವರು ಅಮ್ಮ ಏನಮ್ಮ ಆಯ್ತು, ಹೇಗಿದ್ಯಮ್ಮ? ಅವರು ನಂದ್ ಬಿಡು, ನೀನ್ ಹೇಗಿದ್ಯಾ ಭೂಮಿ? ಅವರು ಅಮ್ಮ ನೀನ್ ಇಂಥ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ ನಾನ್ ಚೆನ್ನಾಗಿರೋದಿಕ್ಕಾಗತ್ತಾ? ನೋವು ಆಗ್ತಿದ್ಯಾ ಅಂತ ಕೇಳಿದಾಗ ಭಾಗ್ಯಮ್ಮ ಅವರು ನೋವೇನಿಲ್ಲ ಭೂಮಿ, ಆಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನೋಡಿ ಅಮ್ಮವ್ರೆ ಅಂತ ಹೇಳಿ ಭಾಗ್ಯಮ್ಮ ಅವರು ಎತ್ ಕುತ್ಕೊಳೋದಿಕ್ ಹೋಗ್ತಾರೆ. ಇನ್ನು ಸಂಗೀತ ಅವರು ಅಯ್ಯೋ ಭಾಗ್ಯಮ್ಮ ಅವರು ಎದ್ದೇಳ್ಬೇಡಿ, ಮಲ್ಕೊಳ್ಳಿ, ಆರಾಮಾಗಿ ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಭಾಗ್ಯಮ್ಮ ಅವರು ಹೇಗಿದ್ದೀರಾ ಅಮ್ಮವ್ರೆ ಅಂತ ಕೇಳ್ತಾರೆ. ಸಂಗೀತ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ನೀವು ಬೇಗ ಹುಷಾರಾಗಿ ಅಂತಿದ್ದಾಗೆ ಭಾಗ್ಯಮ್ಮ ಅವರು ನಿಮಗ್ ತೊಂದರೆ ಆಯ್ತು ಎಲ್ರಿಗೂನು ಅನ್ಸುತ್ತೆ. ಲಚ್ಚಿ ಅವರು ಇದರಲ್ಲಿ ತೊಂದರೆ ಆಗೋದು, ನೋವಾಗೋದು ಏನಾಗಿದೆ, ಇದರಲ್ಲಿ ನಿಜವಾಗ್ಲೂ ನೋವು ಆಗ್ತಾ ಇರೋದು ನಿಮ್ಗೆ ಮತ್ತೆ ನನ್ನ ಅತ್ತಿಗೆಗೆ. ಭೂಮಿ ಅವರು ಅಮ್ಮ ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ, ನೀನ್ ಆದಷ್ಟು ಬೇಗ ಎಲ್ರ ಜೊತೆನೂ ಮಾತಾಡುವಂತಹ ಸಮಯ ಬರುತ್ತೆ, ಒಬ್ರು ಅದಕ್ಕೆ ಎಲ್ಲಾ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾಗೆ ಭಾಗ್ಯಮ್ಮ ಅವರು ಅಜಿತ್ ಮುಖನ ನೋಡಿ ಕೈ ಮುಗಿತಾರೆ. ಅವರು ನೋಡಿ ನೀವು ಆರೋಗ್ಯನ ಸುಧಾರಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ. ದೇವಯಾನಿ ಅವರು ಡಾಕ್ಟರ್ ಏನಂದ್ರು, ಏನಾಗಿದೆ ಅಂತ ಏನಾದ್ರು ಹೇಳಿದ್ರ? ಭಾಗ್ಯಮ್ಮ ಅವರು ಯಾಕೋ ಈ ನಡುವೆ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇತ್ತು, ಹೊಟ್ಟೆ ಎಲ್ಲ ಉಬ್ಬರಿಸ್ದಂಗ್ ಆಗ್ತಾ ಇತ್ತು, ತುಂಬಾ ನೋವು ಆಗ್ತಾ ಇತ್ತು, ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತಿದ್ದಾಗೆ ಸತ್ಯ ಅವರು ಅಲ್ಲ ಭಾಗ್ಯಮ್ಮ, ನಿಮ್ಗೆ ಆ ರೀತಿ ನೋವು ಬಂದಾಗ ಅಲ್ಲೇ ಲೇಡಿ ಪಿಸಿ ಹೇಳಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಭಾಗ್ಯಮ್ಮ ಅವರು ಗಂಡನ್ ಕೊಲೆ ಆರೋಪನ ಒತ್ತೋಳು ಬದುಕ್ತೋಳು ಎಷ್ಟು ಬಿಟ್ರೆ ಎಷ್ಟು ಅಂತ ಹಾಗೆ ಭಾಗ್ಯಮ್ಮ ಅವ್ರ ಮಾತಿಗೆ ಈ ಕಡೆ ಭೂಮಿ ಅವರು ತುಂಬಾ ನೋವು ಮಾಡ್ಕೊಂಡು ಅಮ್ಮ ನಮ್ಮ ನೀನು ಈ ರೀತಿ ಮಾತಾಡ್ತಿದ್ಯಾ, ಅಪ್ಪನು ಕೂಡ ನನ್ನಿಂದ ದೂರ ಆದ್ರು, ಆದ್ರೆ ನೀನು ಕೂಡ ನನ್ನಿಂದ ದೂರ ಆಗೋ ಮಾತನೇ ಆಡ್ತಾ ಇದ್ಯಾ, ಯಾಕಮ್ಮ ನಿಮ್ಗೆ ನನ್ ಬಗ್ಗೆ ಯೋಚನೆನೇ ಇಲ್ವಾ, ನನ್ನ ಮಗಳು ಅಂತ ನೀನು ಅನ್ಕೊಂಡೇ ಇಲ್ವಾ ಹೇಳಿ ತುಂಬಾ ದುಃಖದಲ್ಲಿ ಭೂಮಿ ಅವರು ಅಳ್ತಾ ಇರ್ತಾರೆ. ಇನ್ನು ಮನೆಯವರೆಲ್ಲರೂ ಸಹ ಭೂಮಿ ಪರಿಸ್ಥಿತಿನ ನೋಡಿ ಸ್ವಲ್ಪ ಒಂದು ಮಟ್ಟಿಗೆ ಸಂಕಟನ ವ್ಯಕ್ತಪಡಿಸ್ತಾರೆ, ಆದ್ರೆ ದೇವಯಾನಿ ಮಾತ್ರ ಸಿಟ್ಟನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಭಾಗ್ಯಮ್ಮ ಅವರು ಹಾಗಲ್ಲ ಭೂಮಿ ಅಳ್ಬೇಡ, ನೀನ್ ಹತ್ರ ನನ್ಗೂ ಅಳು ಬರುತ್ತೆ ಅಂತಿದ್ದಾಗೆ ಭೂಮಿ ಅವರು ಮತ್ತೆ ನೀನು ಸಾಯೋ ಮಾತಾಡಿದ್ರೆ ನಾನು ಸಾಯ್ಬೇಕು ಅಂತ ನನಗೆ ಅನ್ಸಲ್ವಾ ಅಮ್ಮ? ಅವ್ರು ಏನ್ ಮಾತಾಡ್ತಾ ಇದೆಯಾ ಭೂಮಿ, ಬಿಡ್ತು ಅಂತ ಅನ್ನು. ಅವರು ನೋಡಮ್ಮ ನಾನ್ ಬಿಡ್ತು ಅಂತ ಅನ್ಬೇಕಾದ್ರೆ ನೀನ್ ಮೊದ್ಲು ಬಿಡ್ತು ಅಂತ ಅನ್ನು. ಎಲ್ಲ ಮಾತಾಡ್ತಾರ ಅಮ್ಮ. ಗೀತವ್ರು ಭಾಗ್ಯಮ್ಮ ಅವರೇ ಯಾರಾದ್ರೂ ಮಕ್ಳು ಮುಂದೆ ಸಾಯೋ ಮಾತಾಡ್ತಾರ ನೀವೇ ಹೇಳಿ. ಭಾಗ್ಯಮ್ಮ ಅವರು ಕ್ಷಮಿಸಿ, ಏನೋ ನೋವಲ್ಲಿ ಸಾಯೋ ಮಾತು ಬಂದ್ಬಿಡ್ತು. ಅಜಿತ್ ಅವರು ಇನ್ಮೇಲೆ ಅಪ್ಪಿ ತಪ್ಪಿನೂ ಕೂಡ ನೀವು ಸಾಯೋ ಮಾತನ್ನ ಆಡ್ಬೇಡಿ. ಅಜಿತ್ ಅವರು ಸಂಗೀತ ಅವ್ರಿಗೆ ಅಮ್ಮ ನಾನು ಹೋಗಿ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಲಚ್ಚಿ ಅವರು ಬ್ರೋ ನಾನು ಕೂಡ ಬರ್ತೀನಿ ಹೇಳ್ತಾರೆ. ಅಜಿತ್ ಅವರು ಸರಿ ಆಯ್ತು ಬಾ ಅಂತ ಹೇಳಿ ಅಜಿತ್, ಸತ್ಯ ಮತ್ತೆ ಲಚ್ಚಿ ಅವರು ಹೋಗ್ತಾರೆ ಅಲ್ಲಿಂದ. ಭೂಮಿ ಅವರು ಅಮ್ಮ ಡಾಕ್ಟ್ರು ನಿನ್ನ ಆರೋಗ್ಯದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ಎದ್ ನಿಂತ್ಕೊಂಡು ಸಂಗೀತ ಹತ್ರ ಹೋಗ್ಬಿಟ್ಟು ಭೂಮಿ ಅವರು ಅತ್ತೆ ನಾನು ಕೂಡ ಸಾಹೇಬ್ರ ಜೊತೆ ಹೋಗಿ ನಮ್ಮ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀನಿ ಅಂತಿದ್ದಾಗೆ ಸಂಗೀತ ಅವರು ಸರಿ ಆಯ್ತು ಹೋಗು ಭೂಮಿ, ನಾನು ಇಲ್ಲಿದ್ದು ನಿಮ್ಮ ಅಮ್ಮನ ನೋಡ್ಕೋತಾ ಇರ್ತೀನಿ ಹೇಳಿ ಭೂಮಿ ಅವ್ರನ್ನು ಸಹ ಕಳಿಸ್ತಾರೆ. ಗೀತಾ ಅಮ್ಮ ಅವರು ಈ ಕಡೆ ಭಾಗ್ಯಮ್ಮ ಅವ್ರಿಗೆ ಭಾಗ್ಯಮ್ಮ ಅವರೇ ನೀವು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನೀವು ಹುಷಾರಾಗ್ತೀರಿ ಅಂತ ಹೇಳ್ತಾರೆ. ಇನ್ನು ದೇವಯಾನಿ ಅವರು ನಿಂಟಲ್ದೆ ಕೂಡ ಸಿಟ್ನ ಮಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಹಾಸ್ಪಿಟ್ಲ್ ಡಾಕ್ಟರ್ ಹತ್ರ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್, ಭೂಮಿ, ಸತ್ಯ ಮತ್ತೆ ಲಚ್ಚಿ ಅವರು ಬಂದಿದ್ದಾರೆ. ಇನ್ನು ಡಾಕ್ಟರ್ ಹೇಳ್ತಾರೆ ನೋಡಿ ಅವರು ಜೈಲು ವಾತಾವರಣದಲ್ಲಿ ಇದ್ದು ಯೋಚನೆಗಳು ಕಾಡಿ ಈ ರೀತಿ ಆಗಿದೆ, ಆಗ ಮತ್ತೆ ಜನ ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ ಅವ್ರ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಡಿಪ್ರೆಷನ್ ಇದ್ದಾರೆ ಅಂತ ಹೇಳೋದಿಕ್ಕಾಗಲ್ಲ. ಸೊ ಅಷ್ಟು ಬೇಗ ಅವರು ಎಲ್ರ ಜೊತೆ ಮುಕ್ತವಾಗಿ ಮಾತಾಡ್ಬೇಕು. ಇನ್ನೊಂದು ಮೇನ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಅವ್ರಿಗೆ ಊಟ ಸೇರ್ತಾ ಇಲ್ಲ, ಲಿವರ್ ಪ್ರಾಬ್ಲಮ್ ಸಮಸ್ಯೆ ಇದೆ ಅಂತ ಅನ್ಸ್ತಿದೆ ಅಂತಿದ್ದಾಗೆ ಅಜಿತ್ ಸ್ವಲ್ಪ ಶಾಕ್ ಆಗಿ ಭೂಮಿ ಮುಖನ ನೋಡ್ತಾರೆ. ಡಾಕ್ಟರ್ ಸ್ಕ್ಯಾನಿಂಗ್ ಕೂಡ ಮಾಡಿದೀವಿ, ಅದೇ ರಿಪೋರ್ಟ್ ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ರಿಪೋರ್ಟ್ ಇವತ್ತೇ ಏನಾದ್ರು ಪಾಸಿಟಿವ್ ಆಗಿ ಬಂತು ಅಂತ ಅಂದ್ರೆ ನೀವು ಇವತ್ತಿಂದ 1 ತಿಂಗಳು ಸ್ಟ್ರಿಕ್ಟ್ ಆಗಿ ಡಯಟ್ ನ ಫಾಲೋ ಮಾಡಬೇಕು ಹೇಳ್ತಿದ್ದಾಗೆ ಈ ಕಡೆ ಭೂಮಿ ಅವರು ಫುಲ್ ಗಾಬರಿಗೆ ಒಳಗಾಗಿ ಸಾಯಬ್ರೆ ಅಂತ ಹೇಳಿ ಹೇಳ್ತಾರೆ. ಅಲ್ಲೇ ಇರುವಂತಹ ಲಚ್ಚಿ ಅವರು ಅದಕ್ಕೆ ಸಮಯದಲ್ಲಿ ಎದುರ್ಕೊಳ್ಳೋದು ಸಹಜ, ಬಟ್ ಪ್ಲೀಸ್ ಡೌನ್ ಕೂಡ ರಿಪೋರ್ಟ್ಸ್ ಬಂದಿಲ್ಲ ಅಲ್ವಾ, ಸೊ ಆ ರಿಪೋರ್ಟ್ ಬರೋವರೆಗೂ ನಾವು ಎದುರ್ಕೊಳ್ಳೋದು ಬೇಡ, ಕಾಮ್ ಡೌನ್ ಅಂತಿದ್ದಾಗೆ ಈ ಕಡೆ ಭೂಮಿ ಅವರು ಅಲ್ಲ ಒಂದ್ ವೇಳೆ ಏನಾದ್ರು ಅಂತ ಗಾಬರಿಗೆ ಒಳಗಾಗೋ ತಕ್ಷಣನೇ ಈ ಕಡೆ ಕೂತಿರುವಂತಹ ಅಜಿತ್ ಅವರು ಎದ್ ನಿಂತ್ಕೊಂಡು ಕೈನ ಹಿಡ್ಕೊಂಡು ಭೂಮಿ ಯಾಕೆ ಈ ರೀತಿ ನೀನ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀಯಾ, ಪಾಸಿಟಿವ್ ಆಗಿರೋ ಆಗ್ಲೇ ಅಲ್ವಾ ನೀನು ಭಾಗ್ಯಮ್ಮನ್ಗೆ ಧೈರ್ಯ ಕೊಡೋದಿಕ್ ಆಗೋದು ಹೇಳ್ತಿದ್ದಾಗೆ ಭೂಮಿ ಅವರು ಅಜಿತ್ ಕೈನ ಕಿತ್ಕೊಂಡು ಆ
ಡಾಕ್ಟರ್ ಚೇಂಬರ್ ಇಂದ ಹೊರಟೋಗ್ತಾರೆ. ಇನ್ನು ಅಜಿತ್ ಅವರು ಭೂಮಿ ಅಂತ ಕೂಗಿ ಸುಮ್ನಾಗಿ ಫೋನ್ ನ ಎತ್ಕೊಂಡು ಈ ಕಡೆ ಅಜಿತ್ ಅವರು ಕೂಡ ಭೂಮಿಯಿಂದನೇ ಹೊರಬರ್ತಾರೆ. ತುಂಬಾ ಬೇಜಾರಲ್ಲಿ ಬಂದಂತಹ ಭೂಮಿ ಅವರು ಅಲ್ಲೇ ನಿನ್ನೆ ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡು ಚೇರ್ ಮೇಲೆ ತುಂಬಾ ಅಳ್ತಾ ಇರ್ತಾರೆ. ಈ ಅಜಿತ್ ಕೂಡ ಬಂದು ಭೂಮಿ ಪಕ್ಕ ಕೂತ್ಕೊಂಡು ಊಟನ ಮಾಡೋ ಪ್ರಯತ್ನ ಮಾಡ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಸತ್ಯ ಅವರು ಮತ್ತೆ ಲಚ್ಚಿ ಅವರು ಕೂಡ ಬರ್ತಾರೆ. ಇನ್ನು ಭೂಮಿ ಅವರು ಸಾಹೇಬ್ರೆ, ಅಪ್ಪನಂತೂ ನಾನು ಕಳ್ಕೊಂಡೆ. ಈಗ ಅಮ್ಮನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾನಂತೂ ಜೀವಂತವಾಗಿ ಇರೋದಿಲ್ಲ ಸಾಹೇಬ್ರೆ. ನಾನು ಅನಾಥಲಾಗಿ ಬದುಕಬೇಕಾದವಳು. ಅಂತದ್ರಲ್ಲಿ ಭಾಗ್ಯಮ್ಮ ನನ್ನನ್ನ ಕರ್ಕೊಂಡು ಹೋಗಿ ಅಂಗೈಯಲ್ಲಿಟ್ಟು ಜೋಪಾನ ಮಾಡಿದ್ಲು. ಅಂತವಳಿಗೆ ಇಂಥ ಪರಿಸ್ಥಿತಿ ಬಂದಿದ್ಯಲ್ಲ. ಅಲ್ಲ ಸಾಹೇಬ್ರೆ, ಇಂಥ ಪರಿಸ್ಥಿತಿನಲ್ಲೂ ನಾನು ಅವಳನ್ನ ನೋಡ್ಕೊಳೋದಿಕ್ ಆಗ್ತಾ ಇಲ್ವಲ್ಲ. ಅದೆಂತ ನತದೃಷ್ಟೆ ಅಂತ ಹೇಳ್ಬಿಟ್ಟು ಅಜಿತ್ ಹೆಗಲ ಮೇಲೆ ತನ್ನ ತಲೆನ ಇಟ್ಟು ಅಳ್ತಾ ಇರ್ತಾರೆ. ಅಜಿತ್ ಅವರು, ಭೂಮಿ ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ನೀನು ಅದೃಷ್ಟವಂತೆ ಆಗಿದ್ದಕ್ಕೇನೆ ನೀನು ಭಾಗ್ಯಮ್ಮನ್ ಜೊತೆ ಬೆಳೆದಿದ್ದು. ಇಷ್ಟ ಆದ್ರೂ ನೀನು ಪುಣ್ಯವಂತೆ ಅಲ್ವಾ. ಲಚ್ಚಿ ಅವರು ಭೂಮಿಯವರ ಒಂದು ಭಾವುಕನ ನೋಡಿ ಈ ಕಡೆ ಕೆಳಗಡೆ ಮಂಡಿಗಾಲೂರಿ ಕೂತ್ಕೊಂಡು, ಅದಕ್ಕೆ ನೋಡಿ ಯೋಚನೆ ಮಾಡಬೇಡಿ, ನಿಮ್ಮಮ್ಮನ್ನ ಮನೆ ಕರ್ಕೊಂಡ್ಬಂದು ಪೂರ್ತಿ ಗುಣ ಆಗೋವರೆಗೂ ಹುಷಾರಾಗಿ ನೋಡ್ಕೊಳೋಂತಹ ಜವಾಬ್ದಾರಿ ನಂದು ಹೇಳಿದ್ರೆ ಈ ಕಡೆ ಭೂಮಿಯವರು ಅಜಿತ್ ಮುಖ ನೋಡ್ಕೊಂಡು ಅಳ್ತಾ ಇರ್ತಾರೆ. ಅಜಿತ್ ಅವರು ಮತ್ತೆ ಅಳ್ತಾ ಇದೆಯಲ್ಲ ಭೂಮಿ, ಅದು ಅಳು ನಿಲ್ಸು ಅಂತ ಹೇಳಿ ಕಣ್ಣೀರ್ನ ಒರೆಸ್ತಾರೆ. ಇನ್ನು ಭೂಮಿಯವರು ಅದೇಗ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಲಚ್ಚಿ ಮುಖನ ನೋಡ್ತಾರೆ. ಭೂಮಿಯವರು ಮೈದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು ಕೂಡ ಭೂಮಿಯವರಿಗೆ ಸಮಾಧಾನ ಮಾಡ್ತಾರೆ. ಇನ್ನು 3 ಜನ ಸೇರಿ ಭೂಮಿಯವ್ರಿಗೆ ಸಮಾಧಾನ ಮಾಡಿ ಅವ್ರನ್ನ ಸ್ವಲ್ಪ ಕೂಲ್ ಮಾಡ್ತಾರೆ. ಇನ್ನು ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.